16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆಯನ್ನು ನಿಷೇಧಿಸಲಾಗುವುದು. ಸೊ ಹಾಗಿರುವಾಗ ನೀವು ಏನಂತ ಬ್ಯಾನ್ ಮಾಡುವಕ್ಕಿಂತ ನೀವು ಅದರಲ್ಲಿ ವೆರಿ ಕ್ಲಿಯರ್ ಆಗಿ ಇದರಿಂದ ಏನೆಲ್ಲ ಡಿಸ್ಅಡ್ವಾಂಟೇಜಸ್ ಇದೆ, ಡೇಂಜರ್ಸ್ ಇದೆ, ಇದನ್ನು ನೀವು ಒಂದು ಅವೇರ್ನೆಸ್ ಸೆಷನ್ ಅನ್ನು ಮಾಡಿ. ಎನಿಬಡಿ ಕ್ಯಾನ್ ಓಪನ್ ಅನ್ ಅಕೌಂಟ್ ಟೆಲಿಂಗ್ ದಟ್ ದೇ ಆರ್ 18 years old or 20 years old ಅಂತ ಹೇಳಿದ್ರೆ ನೀವು ಹೇಗೆ ಅದನ್ನು ಬ್ಯಾನ್ ಮಾಡ್ತೀರಿ? ಯಾಕೆ ನಾವು ನಮ್ಮ ಆಧಾರ್ ಡೀಟೇಲ್ಸ್ ಅನ್ನು ಒಂದು ಫಾರಿನ್ ಕಂಪನಿ ಜೊತೆ ಶೇರ್ ಮಾಡಬೇಕು? ಅದರಿಂದ ನ್ಯಾಷನಲ್ ಸೆಕ್ಯೂರಿಟಿಗೆ ಎಷ್ಟು ಡಿಸ್ಅಡ್ವಾಂಟೇಜಸ್ ಅಂಡ್ ಡೇಂಜರ್ಸ್ ಇದೆ ಅಂತ ಯಾರಾದ್ರೂ ಅದರ ಬಗ್ಗೆ ಚಿಂತೆ ಮಾಡಿದಾರ? ಇಟ್ ಇಸ್ ವೆರಿ ವೆರಿ ಡೇಂಜರಸ್ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸೊ ಈ ತರ ಅನಾಹುತ ಆದ್ರೆ ಹೂ ಇಸ್ ರೆಸ್ಪಾನ್ಸಿಬಲ್? ವಿಲ್ ಗವರ್ಮೆಂಟ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ? ಇದನ್ನು ಬ್ಲಾಕ್ ಮಾಡ್ಲಿಕ್ಕೋಸ್ಕರ ಗೂಗಲ್ ಅವರು ಒಂದು ಅದ್ಭುತವಾಗಿರೋ ಒಂದು ಆಪ್ ತಂದಿದ್ದಾರೆ. ಆ ಆಪ್ ಇದೆ ಹೆಸರು, ಏನೆಲ್ಲ ಅವರು ಇಂಟರ್ನೆಟ್ ಅಲ್ಲಿ ನೋಡಬಹುದು ಆ ವಿಚಾರ ಮಾತ್ರ ಅವರಿಗೆ ವಿಸಿಬಲ್ ಆಗಿ ಕಾಣಿಸ್ತದೆ, ಉಳಿದದೆಲ್ಲ ಆಟೋಮ್ಯಾಟಿಕ್ ಆಗಿ ಬ್ಲಾಕ್ ಆಗಿದೆ. ಪ್ಲಸ್ ಪೇರೆಂಟ್ಸ್ ಅವರ ಮೊಬೈಲ್ ಅಲ್ಲಿ ಕೂಡ ನೋಡಬಹುದು, ಮಕ್ಕಳು ಅವರ ಮೊಬೈಲ್ ಅಲ್ಲಿ ಇವತ್ತು ಯಾವುದೆಲ್ಲ ಆಪ್ ಯೂಸ್ ಮಾಡಿದ್ದಾರೆ, ಎಲ್ಲೆಲ್ಲಿದ್ದಾರೆ ಅವರಿಗೆ ಲೈವ್ ಲೊಕೇಶನ್ ಕಾಣ್ತದೆ, ಸ್ಕ್ರೀನ್ ಟೈಮ್ ಸೆಟ್ ಮಾಡ್ಲಿಕ್ಕೆ ಆಗುತ್ತೆ. ಅಂದ್ರೆ 16 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬಳಕೆಯನ್ನ ನಿಷೇಧಿಸುವ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ನಲ್ಲಿ ಘೋಷಣೆ ಮಾಡಿರುವುದು ಚರ್ಚೆಗೆ ಗ್ರಾಸವಾಗಿದೆ. ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲೆ ಬೀರುವ ಅಡ್ಡ ಪರಿಣಾಮಗಳನ್ನು ತಡೆಗಟ್ಟುವ ಉದ್ದೇಶದಿಂದ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆಯನ್ನು ನಿಷೇಧಿಸಲಾಗುವುದು. ಈ ಕ್ರಮದ ಬಗ್ಗೆ ಸೈಬರ್ ತಜ್ಞ ಅನಂತ್ ಪ್ರಭು ಅವರು ಒಂದಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ನೋಡಿ. ಸರ್, ಫಸ್ಟ್ ಆಫ್ ಆಲ್ ಇಂಟರ್ನೆಟ್ ಯಾವುದೇ ಒಂದು ದೇಶದ ಪ್ರಾಪರ್ಟಿ ಅಲ್ಲ. ಎರಡನೇದು, ಸೋಷಿಯಲ್ ಮೀಡಿಯಾ ಈಗ ನಾವು ಯಾವುದು ಮ್ಯಾಕ್ಸಿಮಮ್ ಆಗಿ ಯೂಸ್ ಮಾಡ್ತಾ ಇದ್ದೇವೆ, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ವಾಟ್ಸಾಪ್ ಇರ್ಬೋದು, ಲಿಂಕ್ಡ್ಇನ್ ಇರ್ಬೋದು, ಇದು ಕೂಡ ನಮ್ಮ ಭಾರತ ದೇಶದಲ್ಲ. ಸೊ ಹಾಗಿರುವಾಗ ಅದನ್ನು 100% ಬ್ಯಾನ್ ಮಾಡೋದು ಸಾಧ್ಯನೇ ಇಲ್ಲ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟು, ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಕೆಲವು ವರ್ಷದ ಮೊದಲು ಪೋರ್ನೋಗ್ರಾಫಿಯನ್ನು ಇಂಡಿಯಾದಲ್ಲಿ ಬ್ಯಾನ್ ಮಾಡಬೇಕು ಅಂತ ಒಂದು ಕ್ಲಿಯರ್ ಆಗಿ ಒಂದು ಗೈಡ್ಲೈನ್ಸ್ ಮಾಡಿದ್ರು, ಅದನ್ನು ಇನ್ಕಾರ್ಪೊರೇಟ್ ಕೂಡ ಮಾಡಿದರು. ಅದು ಮಾಡಿದರೂ ಕೂಡ ಈಗ ಎಷ್ಟೋ ಜನರು ಇಂಟರ್ನೆಟ್ಟಲ್ಲಿ ಪೋರ್ನೋಗ್ರಾಫಿಯನ್ನು ನೋಡ್ತಾ ಇದ್ದಾರೆ. ಇದು ಯಾಕಂದರೆ ಈ ಇಂಟರ್ನೆಟ್ ಏನಿದೆ ಅದರಲ್ಲೇ ಆ ವರ್ಡಲ್ಲೇ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ, ಇಂಟರ್ನೆಟ್ ಅಂದರೆ ಇಂಟರ್ನ್ಯಾಷನಲ್ ನೆಟ್ವರ್ಕ್ ಅದು. ಸೊ ಈ ಇಂಟರ್ನ್ಯಾಷನಲ್ ನೆಟ್ವರ್ಕಲ್ಲಿ ಎಲ್ಲ ದೇಶಗಳ ಒಂದು ಅಂಡರ್ ಓಷನ್ ಕೇಬಲಿಂದ ಈ ನಾವು ಕನೆಕ್ಟಿವಿಟಿಯನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೇವೆ. ಸೊ ಹಾಗಿರುವಾಗ ನೀವು ಏನಂತ ಬ್ಯಾನ್ ಮಾಡ್ತೀರಿ? ನಂಬರ್ 2, ನೀವು ಈಗ ಸೋಷಿಯಲ್ ಮೀಡಿಯಾ ಅಥವಾ ಗೂಗಲಲ್ಲಿ ಆ ಫ್ರೀಕ್ವೆಂಟ್ಲಿ ಸರ್ಚ್ಡ್ ಕೀವರ್ಡ್ಸ್ ನೋಡಿದರೆ ಮೋಸ್ಟ್ ಆಫ್ ದ ಕೀವರ್ಡ್ಸ್ ಏನಿರುತ್ತಂದರೆ, ಯಾವುದೇ ಒಂದು ವಿಚಾರ ನೀವು ಬ್ಯಾನ್ ಮಾಡಿದಾಗ ಇದನ್ನು ನಾವು ಬೈಪಾಸ್ ಮಾಡೋದು ಹೇಗೆ, ಇದನ್ನು ಅನ್ರೆಸ್ಟ್ರಿಕ್ಟ್ ಮಾಡೋದು ಹೇಗೆ, ಇದನ್ನೆಲ್ಲ ಅವರು ನೋಡ್ತಾರೆ. ನೋಡುವಾಗ ಮಕ್ಕಳಿಗೆ VPN ಯೂಸ್ ಮಾಡ್ಬೋದು, ಟಾರ್ ಯೂಸ್ ಮಾಡ್ಬೋದು, ಪ್ರಾಕ್ಸಿ ಯೂಸ್ ಮಾಡ್ಬೋದು. ಇದನ್ನೆಲ್ಲ ನೀವು ಯೂಸ್ ಮಾಡಿದರೆ ಆಟೋಮ್ಯಾಟಿಕ್ ಆಗಿ ಅದು ಬ್ಯಾನ್ ಏನಿದೆ ಅದು ಅನ್ಬ್ಲಾಕ್ ಆಗುತ್ತೆ ಅಂತ ಅವರಿಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ಬರುವಾಗ ನಮಗೆ ಯಾವುದೇ ಒಂದು ವಿಚಾರವನ್ನು ಬ್ಯಾನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ನಾನು ಎವ್ರಿ ಟೈಮ್ ರಿಕ್ವೆಸ್ಟ್ ಏನು ಮಾಡೋದಂದರೆ, ಬ್ಯಾನ್ ಮಾಡುವಕ್ಕಿಂತ ನೀವು ಅದರಲ್ಲಿ ವೆರಿ ಕ್ಲಿಯರ್ ಆಗಿ ಇದರಿಂದ ಏನೆಲ್ಲ ಡಿಸ್ಅಡ್ವಾಂಟೇಜಸ್ ಇದೆ, ಡೇಂಜರ್ಸ್ ಇದೆ, ಇದನ್ನು ನೀವು ಒಂದು ಅವೇರ್ನೆಸ್ ಸೆಷನ್ ಅನ್ನು ಮಾಡಿ, ಆನ್ಲೈನ್ ಎಟಿಕೆಟ್ಸ್ ಅನ್ನು ಕ್ಲಿಯರ್ ಆಗಿ ಹೇಳಿ. ನಮ್ಮ ದೇಶದಲ್ಲಿ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತಿದೆ, ಅದರ ಜೊತೆಯಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2000 ಅಂತಿದೆ. ಅದರಲ್ಲಿ ನೀವು ಯಾವುದಾದ್ರೂ ಒಂದು ಸೈಬರ್ ಕ್ರೈಮ್ ಮಾಡಿದರೆ ವಾಟ್ ಆರ್ ದ ಪೆನಾಲ್ಟೀಸ್, ಅದರಿಂದ ನಿಮ್ಗೆ ಏನೆಲ್ಲ ಜೈಲು ಶಿಕ್ಷೆ ಆಗ್ಬೋದು, ಎಷ್ಟು ನಿಮಗೆ ಫೈನ್ ಬೀಳ್ಬೋದು, ಈ ವಿಚಾರವನ್ನು ಹೇಳಿ. ಸೊ ಇದನ್ನೆಲ್ಲ ಹೇಳುವಾಗ ಮಕ್ಕಳಿಗೊಂದು ಅವೇರ್ನೆಸ್ ಬರುತ್ತೆ. ಸೊ ಈ ಮಾದರಿಯನ್ನು ಫಿನ್ಲ್ಯಾಂಡ್ ದೇಶ ಯೂಸ್ ಮಾಡಿದ್ದಾರೆ ಆ್ಯಂಡ್ ಇಟ್ ಹ್ಯಾಸ್ ಬೀನ್ ಸಕ್ಸಸ್ಫುಲ್. ಈಗ ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಅಂದರೆ, ಆಸ್ಟ್ರೇಲಿಯಾದಲ್ಲಿ ಅವರು ಬ್ಯಾನ್ ಮಾಡಿದ್ದಾರೆ, ಅದು ಸಕ್ಸಸ್ ಆಗಿದೆ. ಯಾರು ನೋಡಿದ್ದಾರೆ ಅದು ಸಕ್ಸಸ್ ಆಗಿದೆಯಾ ಇಲ್ವೋ ಅಂತ? ಯಾಕಂದರೆ ಆಸ್ಟ್ರೇಲಿಯಾದಲ್ಲಿ ಬ್ಯಾನ್ ಮಾಡಿರೋದು ಡಿಸೆಂಬರ್ 2025 ಅಲ್ಲಿ, ಆಲ್ರೆಡಿ ಓನ್ಲಿ 3 months ಆರ್ ಓವರ್. 3 ತಿಂಗಳಲ್ಲಿ ನೀವು ಹೇಗೆ ಹೇಳ್ತೀರಿ ಒಂದು ಸಕ್ಸಸ್ ರೇಷಿಯೋ? ನಂಬರ್ 2, ಅವ್ರು ಏನು ಮಾಡಿದ್ದಾರೆ
ಮಾಡಿದ್ದಾರೆ ಅಂದರೆ, ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ಯಾರ್ದೆಲ್ಲ ಬಿಲೋ 16 ಏಜ್ ಇದೆ ಅದನ್ನೆಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ದಿಸ್ ಇಸ್ ನಾಟ್ ದ ಸೊಲ್ಯೂಷನ್. ಯಾಕೆಂದರೆ ಟುಮಾರೋ ಎನಿಬಡಿ ಕ್ಯಾನ್ ಓಪನ್ ಅನ್ ಅಕೌಂಟ್ ಟೆಲಿಂಗ್ ದಟ್ ದೇ ಆರ್ 18 years old ಆರ್ 20 years old ಅಂತ ಹೇಳಿದರೆ ನೀವು ಹೇಗೆ ಅದನ್ನು ಬ್ಯಾನ್ ಮಾಡ್ತೀರಿ? ನಂಬರ್ 2, ಕರ್ನಾಟಕದಲ್ಲಿದ್ದವ ತಮಿಳುನಾಡುದಲ್ಲಿ ರಿಜಿಸ್ಟರ್ ಆದರೆ ನೀವು ಹೇಗೆ ಅದನ್ನು ಬ್ಯಾನ್ ಮಾಡ್ತೀರಿ? ನಂಬರ್ 3, ಮಕ್ಕಳು ಪೇರೆಂಟ್ಸ್ ಇದು ಮೊಬೈಲ್ ಯೂಸ್ ಮಾಡಿ ಅವರ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿದರೆ ನೀವು ಹೇಗೆ ಬ್ಯಾನ್ ಮಾಡ್ತೀರಿ? ಸೊ ಅದಕ್ಕೆ ಕೆಲವರು ಹೇಳ್ತಾರೆ ಇಲ್ಲ ಆಧಾರ್ ವೆರಿಫಿಕೇಷನ್ ಇರಬೇಕು. ಯಾಕೆ ನಾವು ನಮ್ಮ ಆಧಾರ್ ಡೀಟೇಲ್ಸನ್ನು ಒಂದು ಫಾರಿನ್ ಕಂಪನಿ ಜೊತೆ ಶೇರ್ ಮಾಡಬೇಕು? ಅದರಿಂದ ನ್ಯಾಷನಲ್ ಸೆಕ್ಯೂರಿಟಿಗೆ ಎಷ್ಟು ಡಿಸ್ಅಡ್ವಾಂಟೇಜಸ್ ಆ್ಯಂಡ್ ಡೇಂಜರ್ಸ್ ಇದೆ ಅಂತ ಯಾರಾದರೂ ಅದರ ಬಗ್ಗೆ ಚಿಂತೆ ಮಾಡಿದಾರಾ? ಇಲ್ಲ. ಸೊ ಹೀಗಿರುವಾಗ ಇಟ್ ಈಸ್ ವೆರಿ ವೆರಿ ಡೇಂಜರಸ್ ಮೂವ್ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕಂದರೆ ಇಟ್ ಲುಕ್ಸ್ ಟು ಮೀ ದಟ್ ಎಲ್ಲ ರಾಜ್ಯದಲ್ಲಿ ನೋಡಲಿಕ್ಕೆ ಹೋದರೆ ನೀವು ಕರ್ನಾಟಕ ರಾಜ್ಯ ಹ್ಯಾಸ್ ಬಿನ್ ದ ನಂಬರ್ 1 ಟು ಅಂದರೆ ಫಸ್ಟ್ ಟು ಇಂಪ್ಲಿಮೆಂಟ್ ದಿಸ್ ಅಂತ. ಓಕೆ, ನಾವು ಫಸ್ಟ್ ಪ್ರೈಸ್ ನಮಗೆ ಬಂತು. ನೆಕ್ಸ್ಟ್ ಆಂಧ್ರ ಪ್ರದೇಶ ಇರ್ಬೋದು, ನೆಕ್ಸ್ಟ್ ಗೋವಾ ಇರ್ಬೋದು. ಬಟ್ ನಾವು ಇದರದ್ದು ಲಾರ್ಜರ್ ಪಿಕ್ಚರ್ ನೋಡುವಾಗ ಇದರದ್ದು ನನಗೆ ಡ್ರಾಬ್ಯಾಕ್ಸ್ ಅಥವಾ ಡಿಸ್ಅಡ್ವಾಂಟೇಜಸ್ ತುಂಬ ಕಾಣ್ತಾ ಇದೆ. ಯಾಕೆಂದರೆ ರೀಸೆಂಟಾಗಿ ಒಂದು 10 ದಿನ ಕೂಡ ಆಗಿಲ್ಲ, ಯಾವುದೋ ಒಂದು ಇಂಡಿಯಾದಲ್ಲೇ 3 ಸಿಸ್ಟರ್ಸು ತಂದೆ ಮೊಬೈಲ್ ಕಿತ್ಕೊಂಡ್ರಂತೇಳಿ, ಯಾಕೆಂದರೆ ಇವರು ಕೋರಿಯನ್ ವೆಬ್ ಸೀರೀಸ್ ಮತ್ತು ವಿಡಿಯೋ ಗೇಮ್ಸ್ ಆಡ್ತಾ ಇದ್ದರಂತೇಳಿ ತಂದೆಯವರು ಹೇಳಿದರು ನೀವು ಮೊಬೈಲ್ ಯೂಸ್ ಮಾಡಬಾರ್ದಂತ. ಅದು ತೆಗೆದ ತಕ್ಷಣ ಇವರು ಬಾಲ್ಕನಿಂದ 5th ಫ್ಲೋರಿಂದ ಹೋಗಿ ಕೆಳಗೆ ಹಾರಿದ್ದಾರೆ. ಸೊ ಈ ಥರ ಅನಾಹುತ ಆದರೆ ಹೂ ಇಸ್ ರೆಸ್ಪಾನ್ಸಿಬಲ್? ವಿಲ್ ಗೌರ್ಮೆಂಟ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಆರ್ ಇದು ಯಾರ ರೆಸ್ಪಾನ್ಸಿಬಿಲಿಟಿ? ಪೇರೆಂಟ್ಸ್ದು ರೆಸ್ಪಾನ್ಸಿಬಿಲಿಟಿನ ಗೌರ್ಮೆಂಟ್ದು ರೆಸ್ಪಾನ್ಸಿಬಿಲಿಟಿ? ನಂಬರ್ 2, ನೀವು ಯಾವುದೇ ಒಂದು ಸ್ಮೋಕರ್ ನೋಡಿ, ಶರಾಬ್ ಕುಡಿಯೋವನಿಗೆ ನೋಡಿ, ನೀವು ಸಡನ್ನಾಗಿ ಅವರಿಂದ ಸ್ಮೋಕಿಂಗ್ ಮತ್ತು ಡ್ರಿಂಕಿಂಗ್ ಮಾಡಲಿಕ್ಕಿಲ್ಲ ಅಂತ ಕಿತ್ಕೊಂಡ್ರೆ ಏನಾಗುತ್ತೆ? ವಿಡ್ರಾಲ್ ಸಿಂಪ್ಟಮ್ಸ್ ಬರುತ್ತೆ. ಸೊ ಸೈಕಾಲಜಿಸ್ಟ್ ಆಲ್ರೆಡಿ ಹೇಳಿದ್ದಾರೆ ಮೊಬೈಲ್ ಅಡಿಕ್ಷನ್ ಇಸ್ ಮಚ್ ಮೋರ್ ಅಡಿಕ್ಷನ್ ದ್ಯಾನ್ ಡ್ರಿಂಕಿಂಗ್ ಆ್ಯಂಡ್ ಸ್ಮೋಕಿಂಗ್ ಅಂತ. ಸೊ ಹಾಗಿರುವಾಗ ಈ ವಿಡ್ರಾಲ್ ಸಿಂಪ್ಟಮ್ಸ್, ಆಂಗ್ಸೈಟಿ, ಡಿಪ್ರೆಷನ್, ಸ್ಲೀಪ್ ಡಿಸಾರ್ಡರ್ ಇದರ ಸೈಡ್ ಇಫೆಕ್ಟ್ಸ್ ಬಂದರೆ ಕೌನ್ಸಿಲಿಂಗ್ ಮಾಡಲಿಕ್ಕೆ ಅಷ್ಟು ಕೌನ್ಸಿಲರ್ಸ್ ಶಾಲೆಗಳಲ್ಲಿ ಇದ್ದಾರಾ? ಐ ಡೋಂಟ್ ನೋ. ದಿಸ್ ಇಸ್ ಅ ಲಾರ್ಜರ್ ಕ್ವೆಶ್ಚನ್. ಇದನ್ನೆಲ್ಲ ನಾವು ನೋಡಬೇಕಂತ ಹೇಳಿ ಈ ಡಿಸಿಷನನ್ನು ಇನ್ನೊಮ್ಮೆ ಪರಿಗಣಿಸಬೇಕಂತ ಹೇಳಿ ನಾನು ಗೌರ್ಮೆಂಟಿಗೆ ರಿಕ್ವೆಸ್ಟ್ ಮಾಡ್ತೇನೆ. ಇದಕ್ಕೆ ನಾವು ಮಂಗನ ಕೈಲಿ ಮಾಣಿಕ್ಯ ಅಂತ ಹೇಳ್ತೇವೆ. ಸೊ ಏನಾಗಿದೆ, ಮೊಬೈಲನ್ನು ಮಕ್ಕಳಿಗೆ ಕೊಟ್ಟಿದ್ದಾರೆ, ಅದು ಯಾಕೆ ಕೊಟ್ಟಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ, ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಕೂಡ ಯಾರಿಗೂ ಗೊತ್ತಿಲ್ಲ. ಮೊದಲು ಏನಿತ್ತಂದರೆ ಆಫ್ಲೈನ್ ಕ್ಲಾಸಸ್ ಇತ್ತು, ಕೊರೋನಾ ಬಂದಾಗ ಅದು ಆನ್ಲೈನ್ ಆಯಿತು. ಆನ್ಲೈನ್ ಆದಾಗ ಎಲ್ಲರೂ ಮೊಬೈಲ್ ಯೂಸ್ ಮಾಡಲೇಬೇಕಾಯಿತು. ಪಾಪ ನಾನು ನೋಡಿದ್ದೇನೆ ಎಷ್ಟೋ ಜನರು 5,000 ರೂಪಾಯಿಗೆ ಸೆಕೆಂಡ್ ಹ್ಯಾಂಡ್, ಥರ್ಡ್ ಹ್ಯಾಂಡ್ ಮೊಬೈಲ್ ಟ್ಯಾಬ್ ತಗೊಂಡು ಪಾಪ ಕ್ಲಾಸಸ್ ಅಟೆಂಡ್ ಆಗ್ತಾ ಇದ್ರು. ಆ್ಯಂಡ್ ಈಗ ಏನಾಯಿತು, ಕೊರೋನಾ ಹೋದ ನಂತರ ಕೂಡ ಎಲ್ಲ ಆಫ್ಲೈನಿಗೆ ಬಂದಿಲ್ಲ. ಇಟ್ ಹ್ಯಾಸ್ ಕಮ್ ಟು ಅ ಹೈಬ್ರಿಡ್ ಮೋಡ್. ಎಷ್ಟೋ ಶಾಲೆಗಳಲ್ಲಿ ಸ್ಯಾಟರ್ಡೇ ಕ್ಲಾಸಸ್ಸು ಇರಲ್ಲ, ಅವರು ಆನ್ಲೈನ್ ಮೂಲಕ ಅಟೆಂಡ್ ಆಗ್ತಾರೆ. ಎಷ್ಟೋ ಕಡೆ ಅಸೈನ್ಮೆಂಟ್ಸ್ ಎಲ್ಲ ಆನ್ಲೈನ್ ಬರುತ್ತೆ, ಟೀಚರ್ ಪೇರೆಂಟ್ ಮೀಟಿಂಗ್ ಏನಿದೆ ಆನ್ಲೈನ್ ಆಗ್ತಾ ಇರುತ್ತೆ. ಸೊ ಇದೊಂದು ಹೈಬ್ರಿಡ್ ಮೋಡ್, ನೋ ಪ್ರಾಬ್ಲಮ್ ಅದರಲ್ಲಿ. ಬಟ್ ಹೈಬ್ರಿಡ್ ಮೋಡಲ್ಲಿರುವಾಗ ಮೊಬೈಲ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಎಷ್ಟೋ ಪೇರೆಂಟ್ಸ್ ನಂತರ ಬಂದು ಹೇಳ್ತಾರೆ ನನ್ನ ಮಗ ಮೊಬೈಲ್ ಅಡಿಕ್ಷನ್ ಆಗಿದೆ, ವಿಡಿಯೋ ಗೇಮ್ ಆಡ್ತಾ ಇರ್ತಾನೆ. ವಿಡಿಯೋ ಗೇಮ್ ಕೂಡ ಸೋಷಿಯಲ್ ಮೀಡಿಯಾನೇ. ಯಾಕೆಂದರೆ ವಿಡಿಯೋ ಗೇಮಲ್ಲಿ ಚಾಟಿಂಗ್ ಇರುತ್ತೆ, ಫೋರಮ್ಸ್ ಇರುತ್ತೆ, ಡಿಸ್ಕಷನ್ ಬೋರ್ಡ್ಸ್ ಇರುತ್ತೆ. ಸೊ ಇದೆಲ್ಲ ಇರುವಾಗ ನೀವು ಅದನ್ನು ಕೂಡ ಬ್ಯಾನ್ ಮಾಡ್ತೀರಾ, ವಿಡಿಯೋ ಗೇಮ್ಸನ್ನು? ಅಥವಾ ಸೋಷಿಯಲ್ ಮೀಡಿಯಾ ಅಂದ್ರೆ ಏನು, ವಾಟ್ಸ್ಆ್ಯಪ್ ಸೋಷಿಯಲ್ ಮೀಡಿಯಾ ಅಲ್ವಾ, ಅದನ್ನು ಕೂಡ ಬ್ಯಾನ್ ಮಾಡ್ತೀರಾ? ಸೊ ಹೀಗಿರುವಾಗ ಅವ್ರು ಏನು ಮಾಡಿದ್ದಾರೆ ಅಂದರೆ, ಈಗ ನೀವು ಒಂದು ಸಿನಿಮಾ ನೋಡಿದರೆ ಆ ಸಿನಿಮಾ ನೀವು ನೋಡುವಾಗ ಫಸ್ಟಿಗೆ ಒಂದು ನಿಮಗೆ ಸೆನ್ಸರ್ ಬೋರ್ಡ್ ರೇಟಿಂಗ್ ಅಂತ ಒಂದು ಸರ್ಟಿಫಿಕೇಟ್ ಬರುತ್ತೆ. ಅದರಲ್ಲಿ ವೆರಿ ಕ್ಲಿಯರ್ ಆಗಿ ಅವರು ಮೆನ್ಷನ್ ಮಾಡ್ತಾರೆ ಯೂನಿವರ್ಸಲ್, ಎ ಅಡಲ್ಟ್, UA, ಈ ಥರ ರೇಟಿಂಗ್ ಇರುತ್ತೆ. ಅದೇ ರೀತಿ ಮೊಬೈಲಲ್ಲಿ ಕೂಡ ಎಲ್ಲ ಆ್ಯಪ್ಗಳಿಗೆ ಒಂದು ರೇಟಿಂಗ್ ಇದೆ. ಈ ರೇಟಿಂಗಿಗೆ ನಾವು ESRB, ಎಂಟರ್ಟೈನ್ಮೆಂಟ್ ಸಾಫ್ಟ್ವೇರ್ ರೇಟಿಂಗ್ ಬೋರ್ಡ್ ಅಂತ ಕರಿತೇವೆ. ಸೊ ಈ ESRB ರೇಟಿಂಗ್ ಎಲ್ಲಿದೆ? ನೀವು ಆ್ಯಪ್ ಸ್ಟೋರಿಗೆ ಹೋಗಿ ಅಥವಾ ಪ್ಲೇ ಸ್ಟೋರಿಗೆ ಹೋಗಿ, ಅಲ್ಲಿ ಹೋಗಿ ಯಾವುದೇ ಆ್ಯಪ್ ಮೇಲೆ ಕ್ಲಿಕ್ ಮಾಡುವಾಗ ಫಸ್ಟಿಗೆ ನಿಮಗೆ ಎಷ್ಟು ಡೌನ್ಲೋಡ್ಸ್ ಆಗಿದೆ ಅಂತ ಕಾಣ್ತದೆ, ಸೆಕೆಂಡಲ್ಲಿ ನಿಮಗೆ ಅದರಲ್ಲಿ ಎಷ್ಟು ರಿವ್ಯೂಸ್ ಇದೆ ಅಂತ ಕಾಣುತ್ತೆ, ಥರ್ಡ್ ನಿಮಗೆ ESRB ರೇಟಿಂಗ್ ಅದರಲ್ಲಿ ಬರುತ್ತೆ. ಸೊ ಈ ESRB ರೇಟಿಂಗ್ ಬಂದಾಗ, ಫಾರ್ ಎಕ್ಸಾಂಪಲ್ ವಾಟ್ಸಪ್ ಇದು ESRB ರೇಟಿಂಗ್ 16, ಅಂದರೆ 16 ವರ್ಷದ ಮತ್ತು ಮೋರ್ ದೆನ್ ದ್ಯಾಟ್ ಅವರು ಮಾತ್ರ ವಾಟ್ಸಪ್ ಯೂಸ್ ಮಾಡ್ಬೋದು, ಅದಕ್ಕಿಂತ ಚಿಕ್ಕವರು ಯೂಸ್ ಮಾಡಬಾರ್ದು. ಆದರೆ 14 ವರ್ಷದವರು 12 ವರ್ಷದವರು ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ನಾವು ಅದನ್ನು ಹೇಗೆ ಬ್ಲಾಕ್ ಮಾಡ್ಬೋದು? ಇದನ್ನು ಬ್ಲಾಕ್ ಮಾಡಲಿಕ್ಕೋಸ್ಕರ ಗೂಗಲ್ ಅವರು ಒಂದು ಅದ್ಭುತವಾಗಿರುವ ಒಂದು ಆ್ಯಪ್ ತಂದಿದ್ದಾರೆ. ಆ ಆ್ಯಪ್ ಇದೆ ಹೆಸರು ಗೂಗಲ್ ಫ್ಯಾಮಿಲಿ ಲಿಂಕ್. ಸೊ ಪೇರೆಂಟ್ಸ್ ಫಸ್ಟ್ ಆಫ್ ಆಲ್ ಏನು ಮಾಡಬೇಕಂದ್ರೆ,
ತಮ್ಮ ತಮ್ಮ ಮೊಬೈಲಲ್ಲಿ ಅಥವಾ ಮಕ್ಕಳಿಗೆ ಕೊಟ್ಟಿರುವ ಮೊಬೈಲಲ್ಲಿ ಈ ಗೂಗಲ್ ಫ್ಯಾಮಿಲಿ ಲಿಂಕ್ ಆ್ಯಪನ್ನು ಹಾಕಿ, ಅದು ಫ್ರೀ ಆ್ಯಪ್, ಅದನ್ನು ಹಾಕಿ ಮಗುದು ಏಜ್ ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕು. ಆಗ ಅದು ಆ್ಯಪ್ ಏನು ಮಾಡ್ತದಂದರೆ ಆ ಮಗುವಿಗೆ ಆ ಏಜ್ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಅವರು ಇಂಟರ್ನೆಟ್ಟಲ್ಲಿ ನೋಡ್ಬೋದು ಆ ವಿಚಾರ ಮಾತ್ರ ಅವರಿಗೆ ವಿಸಿಬಲ್ ಆಗಿ ಕಾಣಿಸ್ತದೆ, ಉಳಿದದೆಲ್ಲ ಆಟೋಮ್ಯಾಟಿಕ್ ಆಗಿ ಬ್ಲಾಕ್ ಆಗುತ್ತೆ. ಪ್ಲಸ್ ಪೇರೆಂಟ್ಸ್ ಅವರ ಮೊಬೈಲಲ್ಲಿ ಕೂಡ ನೋಡ್ಬೋದು ಮಕ್ಕಳು ಅವರ ಮೊಬೈಲಲ್ಲಿ ಇವತ್ತು ಯಾವುದೆಲ್ಲ ಆ್ಯಪ್ ಯೂಸ್ ಮಾಡಿದ್ದಾರೆ, ಎಲ್ಲೆಲ್ಲಿದ್ದಾರೆ ಅವರೀಗ ಲೈವ್ ಲೊಕೇಶನ್ನು ಕಾಣ್ತದೆ, ಸ್ಕ್ರೀನ್ ಟೈಮು ಸೆಟ್ ಮಾಡಲಿಕ್ಕಾಗುತ್ತೆ. ಅಂದರೆ ಇವತ್ತು ನೀವು ಸೆಟ್ ಮಾಡ್ತೀರಿ ಮಂಡೇ ಟು ಫ್ರೈಡೇ 1 ಅವರ್ ಮಾತ್ರ ಮೊಬೈಲ್ ಯೂಸ್ ಮಾಡ್ಬೋದು, ಸ್ಯಾಟರ್ಡೆ ಸಂಡೇ 2 ಅವರ್ಸ್ ಅಂತ. ಸೊ ಆ ಸ್ಕ್ರೀನ್ ಟೈಮ್ ಆದ ನಂತರ ಆಟೋಮ್ಯಾಟಿಕ್ ಆಗಿ ಫೋನ್ ಲಾಕ್ ಆಗುತ್ತೆ. ಸೊ ಇದೆಲ್ಲ ಏನೆಲ್ಲ ಫೆಸಿಲಿಟೀಸ್ ಇದೆ ಇದು ಪಾಪ ಪೇರೆಂಟ್ಸಿಗೆ ಇದರ ಅರಿವಿಲ್ಲ, ಸ್ಟೂಡೆಂಟ್ಸು ಇದನ್ನು ಯೂಸ್ ಮಾಡ್ತಾ ಇಲ್ಲ. ಸೊ ಫಸ್ಟ್ ಆಫ್ ಆಲ್ ಪೇರೆಂಟಲ್ ಕಂಟ್ರೋಲ್ ಆ್ಯಪ್ ಇದನ್ನು ಎಲ್ಲ ಮಕ್ಕಳ ಮೊಬೈಲಲ್ಲಿ ಇದನ್ನು ಹಾಕಬೇಕು. ನನ್ನ ರಿಕ್ವೆಸ್ಟ್ ಕರ್ನಾಟಕ ಸರ್ಕಾರಕ್ಕೆ, ಯಾಕೆಂದರೆ ಎಷ್ಟು ಬಜೆಟ್ ಅವರು ಅಲಾಟ್ ಮಾಡಿದ್ದಾರಂತೆ, ಒಂದು 10 ಕೋಟಿ ರೂಪಾಯಿ ಬಜೆಟ್ ನೀವು ಇದಕ್ಕೆ ಅಲಾಟ್ ಮಾಡಿದರೆ ಒಂದು ಬ್ಯೂಟಿಫುಲ್ ಆಗಿರುವ ಕರ್ನಾಟಕ ಸ್ಪೆಸಿಫಿಕ್ ಕನ್ನಡದಲ್ಲೂ ಮತ್ತು ಇಂಗ್ಲೀಷಲ್ಲಿ ಬಂದಿರುವ ಒಂದು ಆ್ಯಪ್ ನೀವು ಮಾಡ್ಬೋದು, ಪೇರೆಂಟಲ್ ಕಂಟ್ರೋಲ್ ಆ್ಯಪ್. ಅದಕ್ಕೆ ಒಂದು ಒಳ್ಳೆಯ ಹೆಸರು ಕೊಡಿ, ಅದನ್ನು ಪ್ಲೇಸ್ಟೋರ್ ಮತ್ತು ಆ್ಯಪ್ ಸ್ಟೋರಲ್ಲಿ ಹಾಕಿ. ಎಲ್ಲ ಪೇರೆಂಟ್ಸಿಗೆ ಕಡ್ಡಾಯವಾಗಿ ಅದನ್ನು ಡೌನ್ಲೋಡ್ ಮಾಡಬೇಕು, ಮಕ್ಕಳ ಮೊಬೈಲಲ್ಲಿ ಅದನ್ನು ಇನ್ಸ್ಟಾಲ್ ಮಾಡಬೇಕು. ಆಗ ಏನಾಗುತ್ತಂದರೆ ಮಕ್ಕಳಿಗೆ ಕೂಡ ಒಂದು ಅವೇರ್ನೆಸ್ ಇರುತ್ತೆ, ನನಗೆ ಏನೆಲ್ಲ ಇಂಟರ್ನೆಟ್ಟಲ್ಲಿ ಮಾಡಲಿಕ್ಕೆ ಆಗಲ್ಲ ಯಾಕಂದರೆ ಮಾಡಿದೆಲ್ಲ ಮಾನಿಟರ್ ಆಗಿರುತ್ತೆ ಅಂತ. ಮಾನಿಟರ್ ಆಗುವಾಗ ಆಟೋಮ್ಯಾಟಿಕ್ ಆಗಿ ಅವರು ಸ್ವಲ್ಪ ಅವೇರ್ ಆಗ್ತಾರೆ, ಕೇರ್ಫುಲ್ ಆಗಿರ್ತಾರೆ. ಯಾಕಂದರೆ ಇಂಟರ್ನೆಟ್ಟಲ್ಲಿ ಇನ್ಕಾಗ್ನಿಟೋ ಮೋಡ್ ಅಂತಿದೆ, ಹಿಸ್ಟ್ರಿ ಅಂತಿದೆ. ಮಕ್ಕಳೆಲ್ಲ ಅದನ್ನು ಯೂಸ್ ಮಾಡಿದ ನಂತರ ಇನ್ಕಾಗ್ನಿಟೋದಲ್ಲಿ ಹೋಗ್ತಾರೆ ಅಥವಾ ಹಿಸ್ಟ್ರಿ ಡಿಲೀಟ್ ಮಾಡಿ ಪೇರೆಂಟ್ಸಿಗೆ ಕೊಡ್ತಾರೆ. ಪೇರೆಂಟ್ಸಿಗೆ ಪಾಪ ಗೊತ್ತೇ ಇರಲ್ಲ ಏನಾಗಿದೆ ಅವರ ಮೊಬೈಲಲ್ಲಿ ಅಂತ. ನಾಳೆ ಸೈಬರ್ ಕ್ರೈಮ್ ಆದಾಗ ಪೇರೆಂಟ್ ಮೇಲೆ ಅದು ಏನು ಬ್ಲೇಮ್ ಇದೆ ಅದು ಪೇರೆಂಟ್ ಮೇಲೆ ಬರುತ್ತೆ. ಸೊ ಅದಕ್ಕೆ ನಾವು ಸ್ಟೆಪ್ ಬೈ ಸ್ಟೆಪ್ ಹೋದರೆ ಫಿನ್ಲ್ಯಾಂಡ್ ಮಾದರಿಯನ್ನು ತೆಗೆದು ಡೆಫಿನೆಟ್ ಆಗಿ ಈ ಪ್ರಾಬ್ಲಮನ್ನು ಒಂದು ಸಾಲ್ವ್ ಮಾಡಲಿಕ್ಕಾಗುತ್ತೆ. ಇಲ್ಲದಿದ್ದರೆ ಮಳೆ ಬರ್ತಾ ಇರುವಾಗ ನೀವು ಖಾಲಿ ಒಂದು ಕಿಟಕಿ ನಿಮ್ಮದು ಬಂದ್ ಮಾಡಿದ ಥರ ಆಗುತ್ತೆ, ಮಳೆ ನಿಲ್ಲಲ್ಲ, ಕಿಟಕಿ ಮಾತ್ರ ಬಂದಾಗಿದ್ದ ಥರ ನಿಮಗೆ ಒಂದು ಫ್ರೀಡಮ್ ಸಿಗುತ್ತೆ ಅಷ್ಟೇ.